ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ ಮಗ. ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ ನೆನ್ನೆ ನಡೆದಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳುವಂತ ಕ್ವಶನ್, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಆಫ್ ದ ಚಾಂಪಿಯನ್ಸ್ ಟ್ರೋಫಿ ಅಂತ ಕ್ವಶನ್ ಕೇಳ್ದಂಗೆ ರೋಹಿತ್ ಶರ್ಮಾಗೆ ಕೆಳಗಡೆಯಿಂದ ಉರ್ದೋಗ್ಬಿಟ್ಟಿದೆ. ಅಂದರೆ ಇವ್ರು ಕೇಳ್ತಿರೋದು ಹೆಂಗೆ ಅಂದರೆ ಫ್ಯೂಚರ್ ಪ್ಲಾನ್ಸ್, ಇವ್ರು ರಿಟೈರ್ಮೆಂಟ್ ಕೊಡ್ತಾರ ಕೊಡಲ್ವ ಅಂತ ಇಂಡೈರೆಕ್ಟಾಗಿ ಒಂಥರ ಕೇಳ್ತಾ ಇದ್ದಾರೆ. ಏನು ಕತೆ ನಿಮ್ಮದು ಅಂತ ಪ್ರೆಸ್ಸಲ್ಲಿ ರೋಹಿತ್ ಶರ್ಮಾ ಅವರು ರೊಚ್ಚಿಗೆ ಅಂದ್ಬಿಟ್ಟು, ಏನ್ರಿ ಮೀಡಿಯಾ, ಏನು ಮೀಡಿಯಾ ನಿಮ್ಮದು, ನಾನು ಹುಚ್ಚ ಮಾಡಿದ್ದು ಕಕ್ಕ ಮಾಡಿದ್ದು ಎಲ್ಲ ಹೇಳ್ಬೇಕಾ ನಿಮಗೆ ಅನ್ನತಾನೆ ಹೇಳಿದ್ದಾರೆ. ವಾಟ್ ಕೈಂಡ್ ಆಫ್ ಎ ಕ್ವಶನ್ ಇಸ್ ದ್ಯಾಟ್, ಹೌ ಈಸ್ ಇಟ್ ರಿಲೆವೆಂಟ್ ದ್ಯಾಟ್ ಐ ಟಾಕ್ ಅಬೌಟ್ ಮೈ ಫ್ಯೂಚರ್ ಪ್ಲಾನ್ಸ್ ಸಿಟಿಂಗ್ ಹಿಯರ್ ಇನ್ ಪ್ರೆಸ್. ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ನಿಮ್ಗೇನೋ ಕೂಡ ಹೇಳಬೇಕು, ಇವಾಗ ಟೈಮು ಅಲ್ಲ, ಹೇಳೋದು ಇಲ್ಲ ಅಂತ ಹೇಳಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಅಥವಾ ಇಲ್ಲಿ ಸೀರೀಸ್ ನಡೆದಿಲ್ಲ ಇದಕ್ಕೆ ರಿಲೇಟ್ ಆಗುವಂಥ ರಿಲೆವೆಂಟ್ ಇರುವಂಥ ಕ್ವಶನ್ನ ಕೇಳಂಗಿದ್ರೆ ಕೇಳಿ, ಇಲ್ಲ ಅಂತಂದರೆ ಹಮ್ಮಿಕೊಂಡು ಎದ್ದು ನಡೀತಾ ಇರಿ, ಶಿಸ್ತಾಗಿ ಅಲ್ಲಿ ಡೋರ್ ಓಪನ್ ಮಾಡ್ತೀವಿ ನಡೀತಾ ಇರಿ ಅಂತ ಹೇಳಿದ್ದಾರೆ. ಇನ್ನೇನು ಹೇಳ್ತಾರೆ ಇವರು, ದ ರಿಪೋರ್ಟ್ಸ್ ಆರ್ ಗೋಯಿಂಗ್ ಆನ್ ಫಾರ್ ನಂಬರ್ ಆಫ್ ಇಯರ್ಸ್. ರಿಪೋರ್ಟ್ಸ್ಗಳು ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಬಿಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ದಿನಗಳಿಂದ. ನಿಮಗೆಲ್ಲ ಒಂದಿನ ಸರಿಯಾಗಿ ಕೊಡ್ತೀನಿ ಮೀಡಿಯಾದವ್ರಿಗೆ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ಓಕೆ, ಅಪ್ಡೇಟ್ ನಂಬರ್ 2, ಅಂಬತಿ ರಾಯುಡು ಅವರು ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದರೆ, ಗುರು ವಿ ಆಲ್ ವಾಂಟ್ ಟು ಸಿ 19 ಮೋರ್ ಸೆಂಚುರೀಸ್. 81 ಆಲ್ರೆಡಿ ಆಗಿದೆ, 100 ನಂಬರ್ ಆಫ್ ಸೆಂಚುರೀಸು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಬರಬೇಕು. ನಾವು ಕೂಡ ಅದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ವಿರಾಟ್ ಕೊಹ್ಲಿ 100 ಸೆಂಚುರಿ ಹೊಡೆದಾದ್ಮೇಲೆ ರಿಟೈರ್ ಆಗಬೇಕು, ಅದಕ್ಕಿಂತ ಮುಂಚೆ ರಿಟೈರ್ ಆಗ್ತಾರೆ ಅಂತಂದರೆ ಬೇಡ ಅಂತಲೇ ಹೇಳ್ತೀನಿ. ಅದು ಎಷ್ಟು ವರ್ಷ ಆದರೂ ಸರಿ 100 ಸೆಂಚುರಿ ಹೊಡಿಲೇಬೇಕು, ಸಚಿನ್ ಅವರ ರೆಕಾರ್ಡ್ ಮುರಿಲೇಬೇಕು ಅಂತ ಹೇಳಿದರೆ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಅಪ್ಡೇಟ್ ನಂಬರ್ 3 ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು, ಇವರಿಬ್ಬರು ಇವಾಗ ಅಫಿಷಿಯಲಿ ರೂಲ್ಡ್ ಔಟ್ ಆಫ್ ಚಾಂಪಿಯನ್ಸ್ ಟ್ರೋಫಿ ಅಂತ. ಅದೇ ನಾಯಕ ಪ್ಯಾಟ್ ಕಮಿನ್ಸ್ ಇವಾಗ ಚಾಂಪಿಯನ್ಸ್ ಟ್ರೋಫಿಗೆ ನಾಯಕತ್ವನ ವಹಿಸೋದಕ್ಕಾಗೋದಿಲ್ಲ, ಅವರ ಜಾಗದಲ್ಲಿ ಬೇರೆಯವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು. ಅದೇ ಸ್ಟೀವ್ ಸ್ಮಿತ್ ಅವ್ರನ್ನೋ ಅಥವಾ ಟ್ರಾವಿಸ್ ಹೆಡ್ ಅವ್ರನ್ನೋ ಇಬ್ಬರಲ್ಲಿ ಒಬ್ಬನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದರೆ, ಅದರಿಂದ ಇವರು ಅಫಿಷಿಯಲಿ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಇಷ್ಟು ದಿನ ಆಗಬಹುದು ಅನ್ನೋ ಥರ ಬರ್ತಿತ್ತು ಅಪ್ಡೇಟ್, ಇವಾಗ ಅಫಿಷಿಯಲಿ ಪ್ಯಾಟ್ ಕಮಿನ್ಸ್ ರೂಲ್ಡ್ ಔಟ್ ಅಂತ. ಆ್ಯಂಡ್ ಜಾಶ್ ಹೇಜಲ್ವುಡ್ ಕೂಡ ಅಫಿಷಿಯಲಿ ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಇದು ನಮ್ಮ RCBಗೂ ಕೂಡ ಒಂಥರ ಬ್ಯಾಡ್ ನ್ಯೂಸು, ಯಾಕಂದರೆ ಅವ್ರು ಇನ್ನೂ ರಿಕವರ್ ಆಗಿಲ್ಲ ಅವರ ಇಂಜುರಿಯಿಂದ, ಅವರು ಫಿಟ್ ಆಗಿಲ್ಲ ಅಂತ ಇವ್ರು ರಿಪೋರ್ಟ್ ಕೊಟ್ಟಿರೋದ್ರಿಂದ ನಮ್ಮ RCBಗೂ ಕೂಡ ಇದೊಂಥರ ಬ್ಯಾಡ್ ನ್ಯೂಸ್ ಅಂತ ಅನ್ಕೊಳ್ಳಿ ಇವ್ರ ಜೊತೆಗೇನೆ. ಆ್ಯಂಡ್ ಗೊತ್ತಿರೋದ್ರೆ ನಿಮಗೆ ಕ್ಯಾಮರಾನ್ ಗ್ರೀನ್ಗೂ ಕೂಡ ಅವ್ರೇನು ಸ್ಕ್ವಾಡ್ ಇಲ್ಲ, ಬಟ್ ಆದರೆ ಅವರಿಗೆ ಪ್ರಾಬ್ಲಮ್ಗಳು ನಡೀತಾ ಇರೋವಂಥದ್ದು, ಅವರು ಕೂಡ ಬರೋದಕ್ಕಾಗೋದಿಲ್ಲ, ರಿಪ್ಲೇಸ್ಮೆಂಟ್ ಅವರು ಕೂಡ ಬರೋದಕ್ಕಾಗೋದಿಲ್ಲ. ಆ್ಯಂಡ್ ಮಿಚೆಲ್ ಮಾರ್ಚ್ನ ಯಾವುದೇ ಅಪ್ಡೇಟ್ ಇಲ್ಲ, ಪಕ್ಕಾ ಶ್ಯೂರ್ ಅಪ್ಡೇಟ್ ಏನು ಬಂದಿಲ್ಲ. ಅವರು ಕೂಡ ರೂಲ್ಡ್ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಆ್ಯಂಡ್ ಮಾರ್ಕಸ್ ಸ್ಟೋನಿಸ್ ಅವರು ರಿಟೈರ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಸೊ ಸ್ಕ್ವಾಡಲ್ಲಿ ಇರೋವಂಥವ್ರೆ 4 ಜನ ಆಲ್ಮೋಸ್ಟ್ ಇಲ್ಲದೇ ಇರೋ ಥರ ಆಗಿದೆ, 3 ಜನ ಪಕ್ಕಾ ಇಲ್ಲ. ಮಿಚೆಲ್ ಮಾರ್ಚ್ತು ಹಂಗೆ ಹಿಂಗೆ ನಡೀತಾ ಇದೆ, ಅವ್ರದ್ದು ಕೂಡ ರೂಲ್ಡ್ ಔಟ್ ಆಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಇನ್ ಟ್ರಬಲ್ ಅಂತ ಅನ್ನಿಸ್ತದೆ ಮಗ. ಅಪ್ಡೇಟ್ ನಂಬರ್ 4, ಕೆವಿನ್ ಪೀಟರ್ಸನ್ ಅವರು BCCI ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಮಗ, ಯು ಆರ್ ಅನ್ ಅಬ್ಸಲ್ಯೂಟ್ ಇಡಿಯಟ್ if you don't think that India is running the world of cricket, that BCCI is running the world of cricket. ನೀನು ದೊಡ್ಡ ಶತಮೂರ್ಖ ಆಗೋಗ್ಬಿಡ್ತೀಯ ಗುರು. ಇದು ಗೊತ್ತಿಲ್ಲ ಅಂತಂದರೆ ಯಾರು ರನ್ ಮಾಡ್ತಿರೋದು ವರ್ಲ್ಡ್ ಕ್ರಿಕೆಟ್ನ ಅಂತಂದರೆ ಇಟ್ಸ್ ಇಂಡಿಯಾ. BCCI ಅಂತ ಹೇಳಿಲ್ಲ, ಇಂಡಿಯಾ ಅಂತ ಹೇಳಿದ್ದಾರೆ. ಯಾಕಂದರೆ ಇದು 2 ಥರನೂ ಆಗ್ಬೋದು, BCCI ಕೂಡ ರನ್ ಮಾಡಿದ್ರೆ ಅಂತ ಹೇಳ್ಬೋದು, ಜೊತೆಗೆ ಇಂಡಿಯನ್ಸ್ ಕೂಡ ರನ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ಮೆಜಾರಿಟಿ ಆಫ್ ದ ವ್ಯೂವರ್ಶಿಪ್ಪು ಕ್ರಿಕೆಟ್ ಅಂತ ಬಂದಾಗ ಬರೋದೇನೆ ಇಂಡಿಯಾಯಿಂದ. ಅದು ಎಲ್ಲಿಂದಾರು ಮ್ಯಾಚ್ ಆಗ್ತಾ ಇರಲಿ, ಓವರ್ಸೀಸಲ್ಲಿ ಮ್ಯಾಚ್ ಆಗ್ತಿದ್ರು ಅಷ್ಟೇ, ಇಂಡಿಯಾದವ್ರನ್ನೇ ಮೆಜಾರಿಟಿ ಆಫ್ ದ ಮ್ಯಾಚಸ್ಗಳನ್ನ ನೋಡೋದು, ಅಲ್ಲಿನವ್ರಿಗಿಂತ ನಮ್ಮವ್ರನ್ನೇ ಜಾಸ್ತಿ ನೋಡೋದು. ಸೊ ಅದರಿಂದ ಈ ಥರ ಹೇಳಿದ್ದಾರೆ, ಅದು ನಿಜ ಕೂಡ ಹೌದು. ಅಪ್ಡೇಟ್ ನಂಬರ್ 5, LSG ಓನರ್ ಆಗಿರೋ ಸಂಜೀವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗಿರೋವಂಥ ಟೀಮ್ನ ಬಿಟ್ಬಿಟ್ಟು ಮಿಕ್ಕಿರೋವಂಥ ಫ್ರಾಂಚೈಸಿಗಳಲ್ಲಿ ಯಾವ ಪ್ಲೇಯರ್ಗಳನ್ನ ತಗೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ? 3 ಪ್ಲೇಯರ್ಸ್ಗಳು, ಬೇಕಾಗಿರುವಂಥ ಪ್ಲೇಯರ್ಸ್ಗಳು ನಿಮಗೆ ಯಾರು ಅಂತ ಹೇಳಿದ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ಜಸ್ಪ್ರೀತ್ ಬುಮ್ರಾನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ, SSB ಜಾಯ್ಸ್ವಾಲ್ ಬೇಕು ನನಗೆ, ಹ್ಯೂಸಿ ಚಾಲ್ ಬೇಕು ನನಗೆ, ಆ್ಯಂಡ್ ರಿಯಾನ್ ಪರಾಗ್ ಬೇಕು ನನಗೆ ಅಂತ ಹೇಳಿದ್ದಾರೆ. ಗೊತ್ತು ಯಾರು ಆಪ್ಷನಿಗೆ ಬರೋದಿಲ್ಲ ಅಂತ. ಅಂದರೆ ಹ್ಯೂಸಿ ಚಾಲ್ ಬಂದಿದ್ರು, ಬಟ್ ಪಿಕ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವರು ಆಲ್ಮೋಸ್ಟ್ 18 ಕೋಟಿ ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ಲಿ ಆಗೋಗ್ಬಿಡ್ತು. ಬಟ್ ಆದ್ರೂ ಇವ್ರಿಗೆ ಕಣ್ಣಿತ್ತಂತ, ಇಲ್ಲ ನಾನು ಈ ಪ್ಲೇಯರ್ನ ತಗೋಬೇಕು ಅಂತ, ಬಟ್ ಆ ಮಟ್ಟಿಗೆ ಬಿಡ್ ಮಾಡೋಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿರೋದೇ ರಿಯಾನ್ ಪರಾಗ್ ಆಗಿರಲಿ, ಜಾಸ್ವಾಲ್ ಆಗಿರಲಿ, ಆ್ಯಂಡ್ ಬುಮ್ರಾ ಅಂತೂ ಆಕ್ಷನ್ಗೆ ಬರೋ ಸೀಸನೇ ಇಲ್ಲ. ಸೊ ಒಟ್ಟಿನಲ್ಲಿ ಇಷ್ಟಪಟ್ಟಿದ್ದಾರೆ ಈ 4 ಜನ ಅಂತ. ಈ 4 ಜನ ಬಿಟ್ಟು ಬೇರೆ ಯಾರು ಇಷ್ಟನೇ ಇಲ್ವ ಇವರಿಗೆ? ಬೇರೆ ಯಾರು ಚೆನ್ನಾಗಿರೋ ಪ್ಲೇಯರ್ಸ್ಗಳಿಲ್ವಾ? ಬುಮ್ರಾ ಏನೋ ಓಕೆ, ಇನ್ನು 3 ಜನ ಏನು ಸೆಲೆಕ್ಟ್ ಮಾಡಿದ್ದಾರೆ ಇವರು. ಈ 3 ಜನದಲ್ಲಿ ಇನ್ನೂ ಬೇಜಾನ್ ಸಖತ್ ಕ್ರಿಕೆಟರ್ಸ್ಗಳಿದ್ದಾರೆ, ಅವ್ರನ್ನ ಪಿಕ್ ಮಾಡ್ಬೋದಾಗಿತ್ತು. 4 ಕ್ರಿಕೆಟರ್ಸ್ಗಳನ್ನ ಟಾಪ್ 4 ಕ್ರಿಕೆಟರ್ಸ್ ಏನಲ್ಲ ಇವರು, ಜಸ್ಪ್ರೀತ್ ಬುಮ್ರಾನ ಒಬ್ಬರು ಬಿಡ್ತು ಅಂತಂದರೆ. ಸೊ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ನೀವೇನಾದರೂ ಇಷ್ಟಪಡ್ತೀರಾ ಬೇರೆ ಟೀಮ್ಗಳಿಂದ ಯಾರನ್ನಾದರೂ RCBಗೆ ತಗೊಳ್ಳೋದಕ್ಕೆ ಅಂತ ಇಷ್ಟಪಡ್ತೀರಾ ಅಂತಂದರೆ 3 ಜನ ಯಾರಾಗಿರಬೇಕು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.